ಕುಮಟಾದಿಂದ ಸೂರಜ್ ನಾಯ್ಕ್ ಅವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹರಿಹಾಯ್ತಾ ಇದ್ದಾರೆ. ಉತ್ತರ ಕನ್ನಡ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ವಿರುದ್ಧ ಈಗ ಕಾರ್ಯಕರ್ತರು ಹರಿಹಾಯ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಕುಮಟಾ ಕ್ಷೇತ್ರದಿಂದ ಸೂರಜ್ ನಾಯ್ಕ್ ಅವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪೋದಕ್ಕೆ ಅವರೇ ಕಾರಣ ಅಂತ ಹೇಳ್ಕೊಂಡ್ಬಿಟ್ಟು ಹರಿಹಾಯ್ತಾ ಇದ್ದಾರೆ. ಹಾಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಸೂರಜ್ ನಾಯ್ಕ್ ಅವರ ಮನೆ ಬಳಿ ಈಗ ಕಾರ್ಯಕರ್ತರು ಸೇರಿದ್ದಾರೆ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ಧ ಬಹಳ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಡೋಂಗಿ ಹಿಂದುತ್ವವಾದಿ, ಹಿಂದುತ್ವ ಅಂತ ನಂಬಿಸಿ ಹಿಂದುಳಿದ ವರ್ಗದವರನ್ನ ಜೈಲಿಗೆ ಕಳುಹಿಸಿದ್ದಾರೆ. ಆದ್ರೆ ಟಿಕೆಟ್ ಕೊಡುವಾಗ ಹಿಂದುತ್ವಕ್ಕಾಗಿ ಹೋರಾಡಿದವರಿಗೆ ಅವಕಾಶ ಇಲ್ಲ ಅಂತೇಳಿ ಅನಂತಕುಮಾರ್ ಹೆಗಡೆಗೆ ಇವರೆಲ್ಲರೂ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಇನ್ನು ಮುಂದೆ ಅವರಿಗೆ ನಾವು ಬೆಂಬಲವನ್ನ ನೀಡೋದಿಲ್ಲ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂದೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂದೀಪ್, ಸೂರಜ್ ನಾಯ್ಕ್ ಎಷ್ಟರ ಮಟ್ಟಿಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರು, ಈಗ ಅವ್ರಿಗೆ ಟಿಕೆಟ್ ಸಿಗದೆ ಇರೋದು ಅನಂತಕುಮಾರ್ ಹೆಗಡೆ ಅವರ ಮೇಲೆ ಸಿಟ್ಟಿಗೆ ಯಾವ ತರ ಕಾರಣ ಆಗ್ತಾ ಇದೆ ಈ ಸನ್ನಿವೇಶಗಳು ಅಂತ ಹೇಳಿ ಸಂದೀಪ್? ಮಲ್ಟೇಶ್, ಏನು ತೀವ್ರ ಕುತೂಹಲ ಕೇಳಿಸಿದಂತಹ ಕ್ಷೇತ್ರ ಇದು ಕುಮಟಾ ಕ್ಷೇತ್ರ ಆಗಿತ್ತು. ಈ ಕ್ಷೇತ್ರದಿಂದ ಯಾರು ಬಿಜೆಪಿ ಟಿಕೆಟ್ ತಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸಿತ್ತು. ನಿನ್ನೆ ಬಿಜೆಪಿ ಹೈಕಮಾಂಡ್ ಒಂದು ಘೋಷಣೆ ಮಾಡಿದೆ, ಟಿಕೆಟ್ ಘೋಷಣೆ ಮಾಡಿದೆ. ಇದು ಮಾಜಿ ಶಾಸಕ ದಿನಕರ್ ಶೆಟ್ಟಿಗೆ ಒಂದು ಟಿಕೆಟ್ ಅನ್ನ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಪೇಪರ್ ಸಹ ಕೊಟ್ಟಿದ್ರು. ಆದ್ರೆ ಇವತ್ತೇನು ಪ್ರಮುಖ ಟಿಕೆಟ್ ಆಕಾಂಕ್ಷಿ ಇದ್ದ ಸೂರಜ್ ನಾಯ್ಕ್ ಮನೆ ಹತ್ರ ಇವರು ಬಹಳ ಟಿಕೆಟ್ ಅನ್ನ ಒಂದು ನಿರೀಕ್ಷೆಯನ್ನ ಹೊಂದಿದ್ರು. ಟಿಕೆಟ್ ಸಿಗತ್ತೆ ಅಂತ ಹೇಳಿದ್ರು. ಮತ್ತೆ ಕಳೆದ ತಿಂಗಳು ಏನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುತ್ತೆ ಸೂರಜ್ ನಾಯ್ಕ್ ಅಕ್ರಮ ಗೋಸಾಗಟ್ಟ ಸಂದರ್ಭದಲ್ಲಿ ಬಂಧನ ಸಹ ಅವರನ್ನು ತಡೆಯುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸನ್ನು ಹಾಕಿ ಬಂಧನ ಸಹ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟ ಸಹ ಮಾಡಿದ್ರು. ಆದ್ರೆ ಇವಾಗ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಾಕಷ್ಟು ಆಕ್ರೋಶ ಬಿಜೆಪಿ ಕಾರ್ಯಕರ್ತರಿಂದ ವ್ಯಕ್ತವಾಗ್ತಾ ಇದೆ. ಸೂರಜ್ ನಾಯ್ಕ್ಗೆ ಟಿಕೆಟ್ ಸಿಗಬೇಕಿತ್ತು. ಅನಂತಕುಮಾರ್ ಹೆಗಡೆ ಅವರು ಹಿಂದುತ್ವವಾದಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂತ ಸೂರಜ್ ನಾಯ್ಕ್ಗೆ ಟಿಕೆಟ್ ತರಿಸಿ ಈಗ ದಿನಕರ್ ಶೆಟ್ಟಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆಕ್ರೋಶನ ಬಿಜೆಪಿ ಕಾರ್ಯಕರ್ತರು ಈಗ ವ್ಯಕ್ತಪಡಿಸಿದ್ದಾರೆ. ಮಲ್ಪೇಶ್, ಓಕೆ, ಧನ್ಯವಾದ ಸಂದೀಪ್.